ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಬೆಂಬಲಿಗರ ನಡುವೆ ಸಾಕಷ್ಟು ಗಲಾಟೆ ಆಗಿತ್ತು. ಅಂದರೆ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಸಾಕಷ್ಟು ಕಲ್ಲು ತೂರಾಟ ದೊಣ್ಣೆಗಳ ಬಡದಾಟ ಆಗಿತ್ತು. ನಾವೀಗ ಜನಾರ್ದನ್ ರೆಡ್ಡಿ ಅವರ ಮನೆ ಮೊಮ್ಮಗದಲ್ಲಿದ್ದೀವಿ. ಅಂದರೆ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಕಂಡು ಬರ್ತಾ ಇದೆ ಅಂತೇಳಿ, ಇದು ಕಬ್ಬಿಣದ ಒಂದು ಗೇಟ್ ಅಂದರೆ ನಿರ್ಮಾಣ ಮಾಡಿಕೊಂಡಿದ್ರು. ಇದರ ಪಕ್ಕದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಇದೆ. ಈ ಗೇಟ್ ಕೂಡ ಸಂಪೂರ್ಣವಾಗಿ ಬಿದ್ದು ಹೋಗಿರುವಂಥದ್ದು, ಅಂದರೆ ನೂಕಾಟ ಮತ್ತು ತಲ್ಲಾಟದಿಂದಾಗಿ ಇದು ನೆಲಕ್ಕೆ ಬಿದ್ದಿರುವಂಥದ್ದು. ದೊಣ್ಣೆಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅಂದರೆ ನಿನ್ನೆ ನಡೆದಿರ್ತಕ್ಕಂತಹ ಘಟನೆ ಯಾವ ರೀತಿಯಾಗಿರ್ತಕ್ಕಂತಹ ತೀವ್ರತೆಯನ್ನು ಪಡೆದುಕೊಂಡಿತ್ತು ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಉದಾಹರಣೆ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಏನು ಗೇಟ್ ಸಂಪೂರ್ಣ ನೆಲಕ್ಕೆ ಬಿದ್ದಿರುವಂಥದ್ದು, ದೊಣ್ಣೆಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತು ಪಕ್ಕದಲ್ಲೇ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಟ್ಟಡ ಇರುವಂಥದ್ದು. ಇಲ್ಲಿ ಅವರ ಕಾರ್ಯಕರ್ತರೊಂದಿಗೆ ಸಭೆ ಆಗಿರ್ಬೋದು, ಅವರ ವ್ಯಾವಹಾರಿಕ ಸಭೆಗಳನ್ನು ಕೂಡ ಇದೇ ಅವರ ಬಂಗಲೆಯಲ್ಲಿ ಮಾಡ್ತಾಯಿದ್ರು. ಇಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲುಗಳು ಬಂದು ಬಿದ್ದಿರುವಂಥದ್ದು. ಜೊತೆಗೆ ಏನು ಆ ಕಟ್ಟಡಕ್ಕೆ ಏನು ಗ್ಲಾಸ್ಗಳನ್ನು ಹಾಕಿದ್ದಾರೆ ಅವೆಲ್ಲವೂ ಕೂಡ ಒಡೆದು ಹೋಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ತೀವ್ರತೆಯನ್ನು ಇಲ್ಲಿ ದೃಶ್ಯಗಳ ಮೂಲಕ ಗಮನಿಸ್ಬೋದಾಗಿದೆ. ಏರ್ ಫೈರ್ ಕೂಡ ಆಗಿತ್ತು. ಏರ್ ಫೈರ್ಗೆ ಸಂಬಂಧಪಟ್ಟಂತೆ ಬುಲೆಟ್ ಕೂಡ ಬಂದು ಇಲ್ಲಿ ಬಿದ್ದಿರುವಂಥದ್ದು. ಜೊತೆಗೆ ಈ ಗ್ಲಾಸಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಕಲ್ಲು ಬಿದ್ದಿದೆಯಾ ಅಥವಾ ಏನು ಬುಲೆಟ್ ಬಿದ್ದಿದೆಯಾ ಕನ್ಫರ್ಮ್ ತನಿಖೆ ಆಗಬೇಕಾಗುತ್ತೆ. ಯಾಕಂದರೆ ಗ್ಲಾಸ್ ಕೂಡ ಸಂಪೂರ್ಣವಾಗಿ ಒಡೆದು ಹೋಗಿದೆ. ಮತ್ತು ಕಟ್ಟಡದ ಒಳಭಾಗದಲ್ಲಿ ದೊಣ್ಣೆಗಳು ಬಿದ್ದಿದ್ದಾವೆ, ಇಟ್ಟಿಗೆಗಳು ಬಿದ್ದಿವೆ, ಕಲ್ಲು ಬಿದ್ದಿದ್ದಾವೆ. ಈಗ ಇಷ್ಟು ಪ್ರಮಾಣದಲ್ಲಿ ಕೂಡ ಕಲ್ಲು ತೂರಾಟ ಬಡದಾಟ ಆಗಿರುವಂಥದ್ದು. ಇದೇ ಕಟ್ಟಡದ ಮೇಲಿಂದ ಕೂಡ ರೆಡ್ಡಿಯ ಬೆಂಬಲಿಗರು ಭರತ್ ರೆಡ್ಡಿ ಬೆಂಬಲಿಗರ ಮೇಲೆ ಕಲ್ಲನ್ನು ತೂರಾಡ್ತಾ ಇದ್ದರು. ಮತ್ತು ಅವರು ಕೂಡ ನಾವೇನು ಕಮ್ಮಿಲ್ಲ ಅಂತ ಅವರು ಕೂಡ ಈ ಕಡೆ ತೂರಾಡ್ತಾ ಇದ್ರು. ಅಂದರೆ ಸಣ್ಣ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಜನಾರ್ದನ್ ರೆಡ್ಡಿಯ ಬೆಂಬಲಿಗರು ಮತ್ತು ಶಾಸಕ ಭರತ್ ರೆಡ್ಡಿ ಬೆಂಬಲಿಗರ ನಡುವೆ ನಿನ್ನೆ ದೊಡ್ಡ ಗಲಾಟೆ ಆಗಿತ್ತು. ಈಗ ಗಲಾಟೆಗೆ ಸಂಬಂಧಪಟ್ಟಂತೆ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಸಾವಿಗೀಡಾಗಿದ್ದು. ಹೀಗಾಗಿ ಈ ಘಟನೆಗೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮತ್ತೊಂದು ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ. ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಬೆಂಬಲಿಗರ ನಡುವೆ ಸಾಕಷ್ಟು ಗಲಾಟೆ ಆಗಿತ್ತು. ಅಂದರೆ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಸಾಕಷ್ಟು ಕಲ್ಲು ತೂರಾಟ ದೊಣ್ಣೆಗಳ ಬಡದಾಟ ಆಗಿತ್ತು. ನಾವೀಗ ಜನಾರ್ದನ್ ರೆಡ್ಡಿ ಅವರ ಮನೆ ಮೊಮ್ಮಗದಲ್ಲಿದ್ದೀವಿ. ಅಂದರೆ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಕಂಡು ಬರ್ತಾ ಇದೆ ಅಂತೇಳಿ, ಇದು ಕಬ್ಬಿಣದ ಒಂದು ಗೇಟ್ ಅಂದರೆ ನಿರ್ಮಾಣ ಮಾಡಿಕೊಂಡಿದ್ರು. ಇದರ ಪಕ್ಕದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಇದೆ. ಈ ಗೇಟ್ ಕೂಡ ಸಂಪೂರ್ಣವಾಗಿ ಬಿದ್ದು ಹೋಗಿರುವಂಥದ್ದು, ಅಂದರೆ ನೂಕಾಟ ಮತ್ತು ತಲ್ಲಾಟದಿಂದಾಗಿ ಇದು ನೆಲಕ್ಕೆ ಬಿದ್ದಿರುವಂಥದ್ದು. ದೊಣ್ಣೆಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅಂದರೆ ನಿನ್ನೆ ನಡೆದಿರ್ತಕ್ಕಂತಹ ಘಟನೆ ಯಾವ ರೀತಿಯಾಗಿರ್ತಕ್ಕಂತಹ ತೀವ್ರತೆಯನ್ನು ಪಡೆದುಕೊಂಡಿತ್ತು ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಉದಾಹರಣೆ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಏನು ಗೇಟ್ ಸಂಪೂರ್ಣ ನೆಲಕ್ಕೆ ಬಿದ್ದಿರುವಂಥದ್ದು, ದೊಣ್ಣೆಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತು ಪಕ್ಕದಲ್ಲೇ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಟ್ಟಡ ಇರುವಂಥದ್ದು. ಇಲ್ಲಿ ಅವರ ಕಾರ್ಯಕರ್ತರೊಂದಿಗೆ ಸಭೆ ಆಗಿರ್ಬೋದು, ಅವರ ವ್ಯಾವಹಾರಿಕ ಸಭೆಗಳನ್ನು ಕೂಡ ಇದೇ ಅವರ ಬಂಗಲೆಯಲ್ಲಿ ಮಾಡ್ತಾಯಿದ್ರು. ಇಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲುಗಳು ಬಂದು ಬಿದ್ದಿರುವಂಥದ್ದು. ಜೊತೆಗೆ ಏನು ಆ ಕಟ್ಟಡಕ್ಕೆ ಏನು ಗ್ಲಾಸ್ಗಳನ್ನು ಹಾಕಿದ್ದಾರೆ ಅವೆಲ್ಲವೂ ಕೂಡ ಒಡೆದು ಹೋಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ತೀವ್ರತೆಯನ್ನು ಇಲ್ಲಿ ದೃಶ್ಯಗಳ ಮೂಲಕ ಗಮನಿಸ್ಬೋದಾಗಿದೆ. ಏರ್ ಫೈರ್ ಕೂಡ ಆಗಿತ್ತು. ಏರ್ ಫೈರ್ಗೆ ಸಂಬಂಧಪಟ್ಟಂತೆ ಬುಲೆಟ್ ಕೂಡ ಬಂದು ಇಲ್ಲಿ ಬಿದ್ದಿರುವಂಥದ್ದು. ಜೊತೆಗೆ ಈ ಗ್ಲಾಸಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಕಲ್ಲು ಬಿದ್ದಿದೆಯಾ ಅಥವಾ ಏನು ಬುಲೆಟ್ ಬಿದ್ದಿದೆಯಾ ಕನ್ಫರ್ಮ್ ತನಿಖೆ ಆಗಬೇಕಾಗುತ್ತೆ. ಯಾಕಂದರೆ ಗ್ಲಾಸ್ ಕೂಡ ಸಂಪೂರ್ಣವಾಗಿ ಒಡೆದು ಹೋಗಿದೆ. ಮತ್ತು ಕಟ್ಟಡದ ಒಳಭಾಗದಲ್ಲಿ ದೊಣ್ಣೆಗಳು ಬಿದ್ದಿದ್ದಾವೆ, ಇಟ್ಟಿಗೆಗಳು ಬಿದ್ದಿವೆ, ಕಲ್ಲು ಬಿದ್ದಿದ್ದಾವೆ. ಈಗ ಇಷ್ಟು ಪ್ರಮಾಣದಲ್ಲಿ ಕೂಡ ಕಲ್ಲು ತೂರಾಟ ಬಡದಾಟ ಆಗಿರುವಂಥದ್ದು. ಇದೇ ಕಟ್ಟಡದ ಮೇಲಿಂದ ಕೂಡ ರೆಡ್ಡಿಯ ಬೆಂಬಲಿಗರು ಭರತ್ ರೆಡ್ಡಿ ಬೆಂಬಲಿಗರ ಮೇಲೆ ಕಲ್ಲನ್ನು ತೂರಾಡ್ತಾ ಇದ್ದರು. ಮತ್ತು ಅವರು ಕೂಡ ನಾವೇನು ಕಮ್ಮಿಲ್ಲ ಅಂತ ಅವರು ಕೂಡ ಈ ಕಡೆ ತೂರಾಡ್ತಾ ಇದ್ರು. ಅಂದರೆ ಸಣ್ಣ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಜನಾರ್ದನ್ ರೆಡ್ಡಿಯ ಬೆಂಬಲಿಗರು ಮತ್ತು ಶಾಸಕ ಭರತ್ ರೆಡ್ಡಿ ಬೆಂಬಲಿಗರ ನಡುವೆ ನಿನ್ನೆ ದೊಡ್ಡ ಗಲಾಟೆ ಆಗಿತ್ತು. ಈಗ ಗಲಾಟೆಗೆ ಸಂಬಂಧಪಟ್ಟಂತೆ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಸಾವಿಗೀಡಾಗಿದ್ದು. ಹೀಗಾಗಿ ಈ ಘಟನೆಗೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮತ್ತೊಂದು ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ.